ಯಾರಿಗೆಲ್ಲ 2 ತಿಂಗಳಿನಿಂದ ಹಣ ಬಂದಿಲ್ಲ ಅಂಥವರಿಗೆ 4,000 ರೂಪಾಯಿ ಹಣವನ್ನು ಜಮೆ ಮಾಡಲಾಗ್ತಿದೆ. ಹೌದು, ಎಲ್ಲ ಗೃಹಲಕ್ಷ್ಮರಿಗೆ ಇವತ್ತು ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಒಂದಲ್ಲ 2 3 ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮರಿಗೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಹಣ ಜಮೆ ಬಗ್ಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅದರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್. ಹಾಗೆ ಇವರೆಲ್ಲ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಇದು BPL ಕಾರ್ಡ್, ಇದನ್ನು APL ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ. ಈ ತಿಂಗಳು ಮಾತ್ರ ಸಿಗುತ್ತೆ ಅನ್ನಭಾಗ್ಯ ಅಕ್ಕಿ. ಮುಂದಿನ ತಿಂಗಳಿನಿಂದ ನಿಮಗೆ ಅಕ್ಕಿ ಸಿಗುವುದಿಲ್ಲ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳಿ ಕಳಿಸ್ತಾ ಇದ್ದಾರೆ ಅನರ್ಹರಿಗೆ. ಹೀಗಾಗಿ ಎಲ್ಲ BPL ಕಾರ್ಡ್ದಾರರಿಗೆ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ. ಹೊಸ ನಿಯಮಗಳ ಬಗ್ಗೆ ನೋಡೋಣ. ಬಂಗಾರದ ಬೆಲೆ ದಿಢೀರ್ನ ಇಳಿಕೆ. ಹೌದು, ಪಾತಾಳಕ್ಕೆ ಕುಸಿತವಾಗಿದೆ. ಬಂಗಾರದ ಮತ್ತು ಬೆಳ್ಳಿ ದರ ಒಂದೇ ದಿನದಲ್ಲಿ 4,500 ರೂಪಾಯಿ 10 ಗ್ರಾಂ ಮೇಲೆ ಇಳಿಕೆ ಆಗಿದೆ ಸ್ನೇಹಿತರೆ. ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ 3 ದಿನದಲ್ಲಿ 35,000 ರೂಪಾಯಿ ಇಳಿಕೆ ಆಗಿರುವಂಥದ್ದು ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಅನರ್ಹ BPL ಪಡಿತರ ಚೀಟಿಗಳನ್ನು ಮಾತ್ರ ಅಲ್ಲ, ಅನರ್ಹ ವೃದ್ಧಾಪ್ಯಕ ವೇತನ ಕೂಡ ಇದೆ. ಅದರಲ್ಲಿ ಸುಳ್ಳು ದಾಖಲೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ 30ರಿಂದ 35 ವಯಸ್ಸಿನವರು ಕೂಡ ವೃದ್ಧಾಪ್ಯಕ ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗಿದೆ ವೀಕ್ಷಕರೇ. ಇದರ ಬಗ್ಗೆ ಕೂಡ ನೋಡೋಣ. ಹಾಗೆ ಕರ್ನಾಟಕದಲ್ಲಿ ಇನ್ನೂ 8 ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ. ಗುಡುಗು ಮಿಂಚು ಸಹಿತ ಮಳೆ ಸುರಿಯಲಿದೆ ವೀಕ್ಷಕರೇ. ಇವೆಲ್ಲ ಜಿಲ್ಲೆಗಳಿಗೂ ಮಳೆ ಆಗುತ್ತಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ. ಎಲ್ಲ ಅಪ್ಡೇಟ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರುತ್ತೇನೆ. ಇವತ್ತಿನ ಈ ವಿಡಿಯೋನು ತುಂಬಾ ಇಂಪಾರ್ಟೆಂಟ್ ಆಗಿರುವುದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನು ಕೊನೆ ತನಕ ನೋಡಿ. ಸರ್ಕಾರದಿಂದ ಬಂದಿರುವ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಗೃಹಲಕ್ಷ್ಮಿ ವೃದ್ಧಾಪ್ಯಕ ವೇತನದಲ್ಲಿ ನಡೀತಾ ಇರುವ ಮೋಸದ ಬಗ್ಗೆ ಇದು ಕೂಡ ಈ ಒಂದು ವಿಡಿಯೋವನ್ನು ಕವರ್ ಮಾಡಿದ್ದೇವೆ. ಬಂಗಾರ ಬೆಲೆ ಇಳಿಕೆ ಆಗಿದ್ದು ಹೇಗೆ ಆದೇಶ, ಮಳೆ ಪ್ರಮಾಣವು ಕೂಡ ಜಾಸ್ತಿ ಆಗಿರುವುದರಿಂದ ಯಾವೆಲ್ಲ ಜಿಲ್ಲೆಗಳಿಗೂ ಅಲರ್ಟ್ ಇರಲಿದೆ ಎಲ್ಲ ನೋಡೋಣ. ಮತ್ತು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಹೋಗಿ ಲೈಕ್ ಮಾಡಿ. ಹಾಗೆ ವೀಕ್ಷಕರ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಆಗಸ್ಟ್ ತಿಂಗಳವರೆಗೆ ಕಂತು ಹಣ ಬಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಎಷ್ಟು ಕಂತು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬೇಗನೆ ಆಗಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ಹೌದು, ಇಲ್ಲಿ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದರೆ ಆಗಸ್ಟ್ ತಿಂಗಳವರೆಗೂ ಕೂಡ ಎಲ್ಲರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದು ಜಮೆ ರೂಪ ಕೂಡ ಮಾಡಲಾಗಿದೆ. ಅಂದರೆ ಈಗಾಗಲೇ ಜುಲೈ ತಿಂಗಳ ಹಣ ಪ್ರೊಸೆಸಿಂಗ್ ಅಲ್ಲಿ ಈಗಾಗಲೇ ತುಂಬ ಜನರಿಗೆ ಜಮೆ ಕೂಡ ಆಗಿದೆ. ಇನ್ನು ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅಂತ ಹಂತವಾಗಿ ಜಮೆ ಆಗ್ತಾ ಇದೆ. ಅದರ ನಡುವೆ ಈಗ ಅಕ್ಟೋಬರ್ ತಿಂಗಳವರೆಗೆ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಜಮೆ ಮಾಡೋದರ ಬಗ್ಗೆ ಈಗಾಗಲೇ ಅಧಿಕೃತವಾದ ಘೋಷಣೆಯನ್ನು ಕೂಡ ಇಲ್ಲಿ ಆಗಿರುವಂಥದ್ದು. ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ದೀಪಾವಳಿಯ ಹಬ್ಬದ ವೇಳೆಗೆ ಈ ಒಂದು ಕಂತಿನ ಹಣವನ್ನು 2,000 ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಆದರೆ ತುಂಬ ಜನರಿಗೆ ಹಳ್ಳಿಗಳಲ್ಲಿ 2,000 ರೂಪಾಯಿ ಜೂನ್ ಹಾಗೂ ಜುಲೈ ಹಾಗೂ ಆಗಸ್ಟ್ ಒಟ್ಟು 3 ತಿಂಗಳಿಂದ ಬಾಕಿ ಇದೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಅಂದರೆ ವೀಕ್ಷಕರೇ 21, 22, 23, 24 4 ಕಂತು ಬಾಕಿ ಇದೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ 22, 23, 24 ಅಂತೂ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನಿಮಗೆ ಎಷ್ಟು ಕಂತು ಬಂದಿದೆ, ಎಷ್ಟು ಕಂತು ಬರಬೇಕು ಅದು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಇದರಿಂದ ಅನುಕೂಲವಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಬಂದಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆಗ ಸರ್ಕಾರದಿಂದ ಬಂದಿರುವ ಅಪ್ಡೇಟ್ ಪ್ರಕಾರ ಒಟ್ಟು 24 ಕಂತುಗಳು ಜಮೆ ಮಾಡಲಾಗಿದೆ. ಅಂದರೆ ಇಲ್ಲಿ ಆಗಸ್ಟ್ ತಿಂಗಳವರೆಗೆ 2,000 ರೂಪಾಯಿ ಹಣವನ್ನು ಕೂಡ ಹಾಕಲಾಗಿದೆ. ಒಟ್ಟು 48,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣವನ್ನು ಕೂಡ ಹಾಕಲಾಗಿದೆ. 2 ವರ್ಷದ ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ಹೇಳಾಗ್ತದೆ. ಇದೇ ವೀಕ್ಷಕರೇ, ಇನ್ನೂ ಎರಡನೇದಾಗಿ ಜುಲೈ ತಿಂಗಳ ಹಣ ನಿಮಗೆ ಬಂದಿಲ್ಲ ಅಂದರೆ ಆದಷ್ಟು ಬೇಗನೆ ಅದು ಕೂಡ ನಿಮಗೆ ಬರುತ್ತೆ. ಆದರೆ ಈಗ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಅಕ್ಟೋಬರ್ ತಿಂಗಳೊಳಗೆ ಬಿಡುಗಡೆ ಮಾಡಿದ್ದಾರೆ. ಅಕ್ಟೋಬರ್ 15ನೇ ತಾರೀಕಿನ ರಿಲೀಸ್ ಮಾಡಲಾಗಿತ್ತು. ಈ ಒಂದು ಹಣ ಅಕ್ಟೋಬರ್
ಕೊನೆ ವಾರದಲ್ಲಿ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿಯರಿಗೆ ಖಾತೆಗೆ ಜಮೆ ಆಗಲಿದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಯಾಕೆಂದರೆ ಒಮ್ಮೆ ಹಣ ಬಿಡುಗಡೆ ಮಾಡಿದ 1,24,00,000 ಫಲಾನುಭವಿಗಳಿಗೆ ಹಣ ಬರಬೇಕಂದ್ರೆ ಇಲ್ಲಿ 2 ವಾರಗಳ ಕಾಲ ಸಮಯ ಅವಕಾಶ ಬೇಕಾಗುತ್ತೆ. ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಅಕೌಂಟ್ ಹಣ ಬರಬೇಕಂದ್ರೆ ವೀಕ್ಷಕರು ಈಗ ನಿಮಗೆ ಎಷ್ಟು ಕಂತು ಬಾಕಿ ಇದ್ದರೂ ಕೂಡ ತಿಳಿಸಿ. ಈಗ ಅಕ್ಟೋಬರ್ ತಿಂಗಳಲ್ಲಿ ಒಬ್ಬರಿಗೆ 4,000 ರೂಪಾಯಿ ಜಮೆ ಆಗಿದೆ. ಜುಲೈ ತಿಂಗಳು ಹಾಗೂ ಆಗಸ್ಟ್ ತಿಂಗಳ ಹಣ ಜಮೆ ಆಗೋದರ ಬಗ್ಗೆ ಕೆಲವೊಬ್ಬರಿಗೆ 2,000 ರೂಪಾಯಿ ಮಾತ್ರ ಜಮೆ ಆಗಿದೆ, ಅದು ಜುಲೈ ತಿಂಗಳವರೆಗೆ ಅಂತ ಇಲ್ಲಿ ಹೇಳಲಾಗ್ತದೆ. ವೀಕ್ಷಕರೇ ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಅಂತಾನೆ ಹೇಳಬಹುದು. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನರ್ಹ ಪಡಿತರ ಚೀಟಿಗಳನ್ನು ವಿರುದ್ಧ ಸರ್ಕಾರ ಸಮರ ಸಾರಿದ್ದು ಈಗಾಗಲೇ ಇನ್ನು 2-3 ತಿಂಗಳಲ್ಲಿಯೂ ಕೂಡ ಲಕ್ಷ ಹೆಚ್ಚು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯಿಂದ ಹೊರಗಿಳಿಸಲಾಗಿದೆ. ಅಂದರೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳ ಅವರು ರೇಷನ್ ತರಲು ಹೋದಾಗ ರೇಷನ್ ಅಂಗಡಿಯ ಮಾಲೀಕರು, ನ್ಯಾಯಬೆಲೆ ಅಂಗಡಿಯ ಮಾಲೀಕರು ಅವರಿಗೆ ಮೊದಲೇ ಮುಂಚಿತವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಡು ರದ್ದಾಗುತ್ತೆ. ಅದಕ್ಕೆಂದರೆ ನಿಮ್ಮ ಕಾರ್ಡಿನಲ್ಲಿ ಒಬ್ಬರು ಸದಸ್ಯರು ಅನ್ವಯ ಲಿಮಿಟ್ ರೀಚ್ ಆಗಿದ್ದಾರೆ. ಅಂದರೆ ನಿಮ್ಮ ಒಂದು ಕಾರ್ಡ್ನಲ್ಲಿ 5-6 ಜನರು ಇದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರು 20,000 ಮೇಲ್ಪಟ್ಟು ಆದಾಯ ಹೊಂದಿರುವ ಅಥವಾ 7.5 ಎಕರೆ ಹೆಚ್ಚು ಭೂಮಿ ಹೊಂದಿರುವ, ಇನ್ನು ಸ್ವಂತ ಕಾರು ಹೊಂದಿರೋದ್ರ GST ಅಕೌಂಟ್ ಹೊಂದಿದ್ದಾರೆ ಇಂಥವರನ್ನು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ. ತಂದೆ ತಾಯಿ ಮಕ್ಕಳು ಯಾರೇ ಆಗಿದ್ದರೂ ಕೂಡ ಆ ಕಾರ್ಡಿನಲ್ಲಿ ಒಬ್ಬರು ಇನ್ಕಮ್ ಏನಾದರೂ ಕಟ್ತಾ ಇದ್ದರೆ ಅವರಿಂದ ಆ ಒಂದು BPL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳಲಾಗ್ತದೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ 13 ಲಕ್ಷ ಅನರ್ಹ ಪಡಿತರ ಚೀಟಿಗಳನ್ನು, ಅದರಲ್ಲೂ ಕೂಡ ಮೊದಲ ಹಂತದಲ್ಲಿ ಈಗ 3 ಲಕ್ಷ ಕಾರ್ಡುಗಳನ್ನು ಸರ್ಕಾರ ರದ್ದು ಮುಂದಾಗಿದೆ ವೀಕ್ಷಕರೇ. ಅದರಲ್ಲಿ ಹಂತವಾಗಿ ಎಲ್ಲ ಕಾರ್ಡುಗಳನ್ನು ಅನರ್ಹರು ಅಲ್ಲಿ ತೆಗೆದು ಹಾಕಲಾಗಿದೆ. BPL ಕಾರ್ಡುಗಳಿಂದ ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು BPL ಕಾರ್ಡು ಫಲಾನುಭವಿಗಳು ಯಾರಾದರೂ ಇದ್ದರೆ ಅಂಥವರಿಗೆ ದಂಡ ಕೂಡ ಹಾಕಲು ಇಲ್ಲಿ ಸರ್ಕಾರಿ ನೌಕರರು ಯಾರಾದರೂ ಸುಳ್ಳು ದಾಖಲೆ ಕೊಟ್ಟು BPL ಪಡಿತರ ಚೀಟಿ ಲಾಭ ಪಡೆದುಕೊಂಡಿದ್ದರೆ ಅಂಥವ್ರಿಗೆ ಕೂಡ ಎಷ್ಟು ವರ್ಷ ಅವರು ಪಡೆದುಕೊಂಡಿರುತ್ತಾರೋ ಪಡಿತರವನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಿ ಆ ಒಂದು ಹಣವನ್ನು ಕೂಡ ವಸೂಲಿ ಮಾಡಲು ಸರ್ಕಾರ ಒಂದು ಚಿಂತನೆ ಕೂಡ ನಡೆಸಿದೆ ಅಂತ ಇಲ್ಲಿ ಹೇಳಲಾಗ್ತದೆ. ಅಧಿಕೃತವಾದ ಒಂದು ಘೋಷಣೆ ಮಾತ್ರ ಇಲ್ಲಿ ಬಾಕಿ ಇರುವಂಥದ್ದು ವೀಕ್ಷಕರು. ಇನ್ನೂ ತುಂಬ ಜನರಿಗೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋಟಿಸ್ ಕೂಡ ಹಾಕಲಾಗಿದೆ. ಅನರ್ಹ ಪಟ್ಟಿ ಕೂಡ ರಿಲೀಸ್ ಮಾಡಲಾಗಿದೆ. ಮುಂದಿನ ತಿಂಗಳಿನಲ್ಲಿ ನಿಮಗೆ ರೇಷನ್ ಸಿಗುವುದಿಲ್ಲ, ನಿಮ್ಮ ಕಾರ್ಡುಗಳು ರದ್ದಾಗಬಹುದು ಅಂತ ನ್ಯಾಯಬೆಲೆ ಅಂಗಡಿಯ ಮಾಲೀಕರು ರೇಷನ್ ಪಡೆಯುವ ಬಂದ ಫಲಾನುಭವಿಗಳಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತ ಕೇಳೋದಾದರೆ ಸರ್ಕಾರದಿಂದ ಈ ಥರ ರೂಲ್ಸ್ ಇದೆ. ಈ ರೂಲ್ಸ್ ನಿಮ್ಮ ಕಾರ್ಡಿನಲ್ಲಿರುವ ಫಲಾನುಭವಿಗಳು ಬ್ರೇಕ್ ಮಾಡಿದ್ದಾರೆ. ನಿಮ್ಮ ಕಾರ್ಡು BPL ಇದ್ದದ್ದು APL ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಇಲ್ಲಿ ಹೇಳುತ್ತದೆ. ಇದರಂತೆ ಈ ಥರ ಸುದ್ದಿಗಳು ಈಗಾಗಲೇ ಬಂದಿದ್ದು, ಇದು ಎಲ್ಲ ನಿಮಗೂ ಕೂಡ ಬಂದಿದೆ. ಬೇಗನೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರಾದರೂ ಪಡಿತರ ಚೀಟಿದಾರರು ಇಲ್ಲಿ ಇದ್ದರೂ ಕೂಡ ಅವರ ಕಾರ್ಡು ಬೈ ಮಿಸ್ಟೇಕ್ ಏನಾದರೂ BPL ಅಂದರೆ APL ಆದರೆ 45 ದಿನಗಳ ಒಳಗಡೆ ಆಗಸ್ಟ್ ದಾಖಲೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ BPL ಪಡಿತರ ಚೀಟಿಗಳನ್ನು ಪಡೆದುಕೊಳ್ಳಬಹುದು ಅಂತಲೂ ಕೂಡ ಇಲ್ಲಿ ಒಂದು ಭರವಸೆ ಕೊಡಲಾಗಿದೆ. ಇನ್ನು 2-3 ತಿಂಗಳಿಂದ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗ್ತದೆ. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ಹೆಸರು ಕಾಳು, ತೊಗರೆ ಬೇಳೆ ಕೂಡ ವಿತರಣೆ ಮಾಡಲಾಗ್ತದೆ ಅಂತ ಇಲ್ಲಿ ಹೇಳಲಾಗ್ತದೆ. ವೀಕ್ಷಕರೇ ಇನ್ನೂ ನಿಮಗೆ ಗೊತ್ತಿರುವ ಹಾಗೆ BPL ಕಾರ್ಡ್ ಅನರ್ಹರು ಮಾತ್ರ ಅಲ್ಲ, ವೃದ್ಧಾಪಕ ವೇತನವನ್ನು ಕೂಡ ಭಾರಿ ಮೋಸ ನಡೀತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ 30ರಿಂದ 45 ವರ್ಷದ ಒಳಗಿರುವವರು ಕೂಡ ವೃದ್ಧಾಪಕ ವೇತನ ಯೋಜನೆಯಲ್ಲಿ ಲಾಭವನ್ನು ಪಡಿತಾ ಇದ್ದಾರೆ. ಪ್ರತಿ ತಿಂಗಳು ಹಿರಿಯ ನಾಗರಿಕರಿಗೆ ಪಡೆಯುವ ಪಿಂಚಣಿ 28, 30, 35, 38 ವಯಸ್ಸಿನವರು ಕೂಡ ಪಡಿತಾ ಇದ್ದಾರೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ವೃದ್ಧಾಪಕ ವೇತನವನ್ನು ಪಡಿತಾ ಇದ್ದಾರೆ ಅಂತ ಸುದ್ದಿ
ವೈರಲ್ ಆಗಿದೆ ವೀಕ್ಷಕರೇ. ಹೌದು, ಈಗಾಗಲೇ ಯಾದಗಿರಿಯಲ್ಲಿ ತುಂಬ ಜನರು ಇದರಲ್ಲಿ ಅನರ್ಹ ಫಲಾನುಭವಿಗಳಾಗಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಿದೆ ವೀಕ್ಷಕರೇ. ಹೌದು, ಈ ಒಂದು ವೃದ್ಧಾಪಕ ವೇತನ ಯೋಜನೆ ಅಡಿಯಲ್ಲಿ 1200 ಪೆನ್ಷನ್ ಹಿರಿಯ ನಾಗರಿಕರಿಗೆ ಸರ್ಕಾರದ ಕೊಡ್ತಾ ಇದೆ. ಆದರೆ ಇಲ್ಲಿ ತುಂಬ ಜನರು ನಕಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಒಂದು ಯೋಜನೆಯನ್ನು ಲಾಭವನ್ನು ಪಡೆದುಕೊಂಡಿರುತ್ತಾರೆ. ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ 30ರಿಂದ 35, 40, 50 ವಯಸ್ಸಿನವರು ಕೂಡ ಸ್ಕೀಮನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದರಲ್ಲಿ ಗವರ್ನಮೆಂಟ್ ರೆಕಾರ್ಡ್ನಲ್ಲಿ ಅವರ ಹೆಸರನ್ನು 60 ವರ್ಷ ಮೇಲ್ಪಟ್ಟಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂಥವರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಿಸಬೇಕು ಅಂತ ಇಲ್ಲಿ SP ಸರ್ಗೆ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಯಾದಗಿರಿಯಲ್ಲಿಯೂ ಕೂಡ ಅತಿ ಹೆಚ್ಚು ಅನರ್ಹ ಫಲಾನುಭವಿಗಳಿದ್ದಾರೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಿದೆ. ದಲ್ಲಾಳಿಗಳ ಕೈವಾಡ ಇರೋದು ಗೊತ್ತಾಗಿರೋ ವೀಕ್ಷಕರೇ. ಅಂದರೆ ಇಲ್ಲಿ 10,000 15,000 ಕೊಟ್ಟರೆ ಇಲ್ಲಿ ವಯಸ್ಸನ್ನು ಜಾಸ್ತಿ ಮಾಡಿಸಿ ತೋರಿಸಿ ಈ ಒಂದು ಯೋಜನೆಯ ಲಾಭ ಸಿಗುವಂತೆ ದಲ್ಲಾಳಿಗಳಿಗೆ ಮಾಡ್ತಾ ಇದ್ದಾರೆ. 10,000 ವೃದ್ಧಾಪಕ ವಿಧವಾ ವೇತನ, 5,000 ರೂಪಾಯಿಗೆ ಅಂಗವಿಕಲರ ಪಿಂಚಣಿ. ಜಿಲ್ಲೆಯಿಂದ ಪ್ರತಿ ತಿಂಗಳು ಸರ್ಕಾರದಿಂದ ಬೊಕ್ಕಸಕ್ಕೆ 12 ಕೋಟಿ ಹೆಚ್ಚು ನಷ್ಟವಾಗ್ತಾ ಇರೋದು ಕೂಡ ಇಲ್ಲಿ ಗೊತ್ತಾಗಿದೆ. ಒಟ್ಟಾರೆ